ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 35ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 35. ಶ್ರೀ ಭಗವಾನ್ ಉವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅನುವಾದ. ಶ್ರೀ ಭಗವಂತನು ಹೇಳಿದನು, ಹೇ ಮಹಾಬಾಹುವೆ, ನಿಸ್ಸಂದೇಹವಾಗಿ ಮನಸ್ಸು ಚಂಚಲ ಮತ್ತು ಕಷ್ಟದಿಂದ ವಶವಾಗುವಂತಹದ್ದಾಗಿದೆ. ಆದರೆ ಹೇ ಕುಂತಿಪುತ್ರನಾದ ಅರ್ಜುನ, ಇದು ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ವಶವಾಗುತ್ತದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಮನೋನಿಗ್ರಹದ ಸಂಬಂಧದಲ್ಲಿ ಅರ್ಜುನ ಹೇಳಿದಂಥ ಮಾತುಗಳನ್ನೆಲ್ಲ ಒಪ್ಕೊಂಡು, ಹೌದು, ಮನಸ್ಸನ್ನ ನಿಗ್ರಹಣೆ ಮಾಡೋದು ತುಂಬಾ ಕಷ್ಟ, ಅದು ಚಂಚಲವಾಗಿದೆ, ಅದನ್ನ ವಶಪಡಿಸ್ಕೊಳ್ಳೋದು ತುಂಬಾ ಕಷ್ಟ ಅನ್ನೋದನ್ನ ಒಪ್ಕೊಳ್ತಾ ಇದ್ದಾನೆ ಭಗವಂತ. ಒಪ್ಕೊಂಡು ಮನಸ್ಸನ್ನ ವಶಪಡಿಸ್ಕೊಳ್ಳುವಂತ ಉಪಾಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಈಗ ನಮ್ಗೆಲ್ಲರಿಗೂ ಗೊತ್ತು ಮನಸ್ಸನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ ಅಂದ್ಬಿಟ್ಟು. ಆದ್ರೆ ಅದನ್ನ ಹೇಗ್ ಮಾಡೋದು, ಮತ್ತೆ ಮಾಡ್ಬೇಕಲ್ಲ, ಅದಕ್ಕಿಲ್ಲಿ ಭಗವಂತ ಅದಕ್ಕೆ ಉಪಾಯವನ್ನ ತಿಳಿಸ್ತಾ ಇದ್ದಾನೆ. ನೋಡಿ, ಇಲ್ಲಿ ಇದೇ ಒಂದು ಶ್ಲೋಕದ ರೀತಿನೇ, ಇದೇ ರೀತಿಯ ಅರ್ಥದ ಸೂತ್ರ ಪಾತಂಜಲ ಯೋಗ ದರ್ಶನದಲ್ಲೂ ಇದೆ. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ ಹೇಳಿದ್ದಾರೆ. ಅಂದ್ರೆ ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಚಿತ್ತವೃತ್ತಿಗಳ ನಿರೋಧ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳಿದ್ದಾರೆ. ಈಗ ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಿದ್ದಾನೆ? ಭಗವಂತ ಹೇಳ್ತಾನೆ, ಹೇ ಮಹಾಬಾಹುವೆ, ನಿಸ್ಸಂದೇಹವಾಗಿ ಅಂದ್ರೇನು, ಅದರಲ್ಲಿ ಸಂದೇಹನೇ ಇಲ್ಲ, ಏನು, ಮನಸ್ಸು ಚಂಚಲವಾಗಿದೆ ಮತ್ತೆ ತುಂಬಾ ಕಷ್ಟದಿಂದ ವಶವಾಗುವಂಥದ್ದು. ಅಂದ್ರೆ ವಶ ಆಗುತ್ತೆ, ಆಗಲ್ಲ ಅಂತಲ್ಲ, ತುಂಬಾ ಕಷ್ಟ ಪಡ್ಬೇಕು ಅದಕ್ಕೆ. ಆದ್ರೆ ಹೇ ಕುಂತಿ ಪುತ್ರನಾದ ಅರ್ಜುನ, ಇದು ಅಭ್ಯಾಸದಿಂದ ಮತ್ತೆ ವೈರಾಗ್ಯದಿಂದ ವಶವಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆಯ್ತಾ? ಆಗಲ್ಲ ಅನ್ನೋ ರೀತಿ ಅಲ್ಲ. ಇಲ್ಲಿ ನೋಡಿ, ಕುಂತಿ ಪುತ್ರನಾದ ಅರ್ಜುನ ಅಂತ ಹೇಳಿದ್ದಾರೆ. ಕುಂತಿನೂ ತುಂಬಾನೇ ಮನೋನಿಗ್ರಹಣೆ ಮಾಡಿದ್ದಂಥವಳು, ಅಭ್ಯಾಸ ಕೂಡ ಇತ್ತು ಮತ್ತೆ ವೈರಾಗ್ಯ ಕೂಡ ಅವಳಲ್ಲಿತ್ತು. ಅವಳ ಮಗನಾಗಿರುವಂತ ಅರ್ಜುನನಿಗೆ ಹೇಳ್ತಾ ಇರೋದು, ಇದು ಅಭ್ಯಾಸದಿಂದ ಮತ್ತೆ ವೈರಾಗ್ಯದಿಂದ ವಶವಾಗುತ್ತೆ. ಈಗ ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನಮಗೆ ಗೊತ್ತಾಯ್ತಾ? ಭಗವಂತ ಹೇಳ್ತಾ ಇದ್ದಾನೆ ನೋಡಿ, ನಾವು ಅಭ್ಯಾಸ ಮಾಡಬೇಕು, ಪ್ರತಿದಿನ ಅದನ್ನ ಸತ್ಸಂಗದಲ್ಲಿ ತಂದು ಕೂರಿಸ್ಬೇಕು, ಮತ್ತೆ ವೈರಾಗ್ಯ ಇರಬೇಕು. ನಾವು ಆಸೆ ಆಕಾಂಕ್ಷೆಗಳನ್ನೆಲ್ಲ ಕಡಿಮೆ ಮಾಡ್ತಾ ಬರಬೇಕು, ಒಂದೇ ಸರಿ ಬಿಡಕ್ಕಾಗಲ್ಲ. ದಿನೇ 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 ಅದನ್ನ ಸ್ವಲ್ಪ ಸ್ವಲ್ಪ ಬಿಡಬೇಕು, ಮನಸ್ಸನ್ನ ಸತ್ಸಂಗದಲ್ಲಿ ಕೂರಿಸ್ಬೇಕಂದ್ರೆ ಏನು? ಸಚ್ಚಿಂತನೆಗಳು, ಈ ಗ್ರಂಥಗಳಾಗಿರ್ಬೋದು, ಸತ್ಸಂಗಗಳಾಗಿರ್ಬೋದು, ಆಮೇಲೆ ಭಗವಂತನ ಭಜನೆಗಳಾಗಿರ್ಬೋದು, ಇಂಥದ್ರಲ್ಲಿ ಅದನ್ನ ತೊಡಗಿಸಿದಾಗ ಅದಕ್ಕೆ ವೈರಾಗ್ಯ ತಂತಾನಾಗೆ ಬರ್ತಾ ಹೋಗುತ್ತೆ. ವೈರಾಗ್ಯವನ್ನ ನಾವು ಅಳವಡಿಸ್ಕೊಳ್ತಾ ಅದನ್ನೆಲ್ಲ ಕೇಳುವಂತ ಅಭ್ಯಾಸ ಅದು ಮಾಡುತ್ತೆ. ಅಂದ್ರೆ ನಮ್ಮ ಒಂದು ಹತೋಟಿಯಲ್ಲಿ ಅದು ಬರೋದಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರನೇ ವೈರಾಗ್ಯ ಮತ್ತೆ ಅಭ್ಯಾಸದಿಂದ ಇದು ಸಾಧ್ಯ ಅಂತ ಭಗವಂತ ಹೇಳಿದಾನೆ. ಈಗ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ನಿಸ್ಸಂದೇಹವಾಗಿ ಮನಸ್ಸು ಚಂಚಲ ಮತ್ತು ಕಷ್ಟದಿಂದ ವಶವಾಗುವಂಥದ್ದು ಅಂತ ಭಗವಂತ ಹೇಳಿದಾನಲ್ಲ, ಅದಕ್ಕೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಇದರಿಂದ ಭಗವಂತ ಅರ್ಜುನನ ಮಾತನ್ನ ಸಮರ್ಥನೆ ಮಾಡಿ, ಅಂದ್ರೆ ಅದಲ್ಲಿ ಒಪ್ಕೊಳ್ತಾ ಇದ್ದಾನೆ, ಅರ್ಜುನ ಹೇಳಿರುವಂಥದ್ದು ಕರೆಕ್ಟು ಅಂತ. ಮನಸ್ಸಿನ ಚಂಚಲತೆ ಮತ್ತೆ ಅದರ ನಿಗ್ರಹದ ಕಠಿಣತೆ ಇದೆಯಲ್ಲ, ಅದನ್ನ ಒಪ್ಕೊಂಡಿದ್ದಾನೆ. ಹೌದು, ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅನ್ನೋದನ್ನ ಅಲ್ಲಿ ಭಗವಂತ ಒಪ್ಕೊಳ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ತು ಅನ್ನುವಂತಹ ಪದವನ್ನ ಉಪಯೋಗ ಮಾಡಿದಾರಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಆದರೆ ಅನ್ನುವಂಥದ್ದು, ತು ಅಂದ್ರೆ ಆದರೆ ಅಂತ, ಅದನ್ನ ಯಾಕೆ ಇಲ್ಲಿ ಉಪಯೋಗ ಮಾಡಿದ್ದಾರೆ ಅಂತ. ಉತ್ತರ ಏನು ಅಂತಂದ್ರೆ, ಈ ಮನಸ್ಸನ್ನ ವಶಪಡಿಸ್ಕೊಳ್ಳೋದು ತುಂಬಾ ಕಷ್ಟ, ಆದ್ರೂ ಕೂಡ ಅಲ್ಲಿ ಆದ್ರೂ ಅನ್ನೋದಕ್ಕೋಸ್ಕರ ಭಗವಂತ ಅಲ್ಲಿ ತು ಅನ್ನುವಂಥ ಪದವನ್ನ ಉಪಯೋಗ ಮಾಡಿದ್ದಾನೆ. ಆದ್ರೂ ಕಷ್ಟ ಇದೆ, ಆದ್ರೂ ಅಭ್ಯಾಸ ಮಾಡೋದ್ರಿಂದ ಮತ್ತೆ ವೈರಾಗ್ಯದಿಂದ ಇದು ಸಹಜವಾಗೇ ವಶವಾಗುತ್ತೆ. ಇದನ್ನ ಇಲ್ಲಿ ತೋರಿಸೋದಕ್ಕೆ ಮತ್ತೆ ಆಶ್ವಾಸನೆಯನ್ನ ಕೊಡೋದಕ್ಕೋಸ್ಕರ ತು ಅನ್ನುವಂತಹ ಪದ ಪ್ರಯೋಗವನ್ನ ಮಾಡಿದಾನೆ. ಈಗ ಅರ್ಥ ಆಯ್ತಾ? ಮನಸ್ಸನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟನೇ, ಆಯ್ತು, ಅದನ್ನ ಒಪ್ಕೊಳ್ತಾನೆ ಭಗವಂತ. ಆದ್ರೆ
ಅಭ್ಯಾಸ ಮಾಡೋದ್ರಿಂದ ಮತ್ತು ವೈರಾಗ್ಯದಿಂದ ಇದು ಸಹಜವಾಗೇ ವಶಕ್ಕೆ ಬಂದ್ಬಿಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಆಶ್ವಾಸನೆಯನ್ನು ಕೊಡೋದಕ್ಕೋಸ್ಕರ ತು ಅನ್ನುವಂಥ ಪದಪ್ರಯೋಗವನ್ನು ಮಾಡಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.